ಹಾಯ್ ಹಲೋ SMP ಬ್ಲಾಗ್ ಇನ್ ಕನ್ನಡ. ಈ ದಿನ ಬದನೆಕಾಯಿ ಎಣ್ಗಾಯಿಯನ್ನು ಯಾವ ರೀತಿ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಏನೇನು ಬೇಕು ಸಾಮಗ್ರಿಗಳು ಅಂತ ಹೇಳ್ತಾ ಹೋಗ್ತೀನಿ. ಪುಟಾಣಿ ಅಥವಾ ಉರಿಗಡ್ಲೆ ಅಂತ ಕರೆಯುವಂತಹ ಕಡಲೆ, ಮತ್ತು ಇದು ಶೇಂಗಾ ಬೀಜ ಹುರಿದಿಟ್ಕೊಂಡಿದ್ದೀನಿ 1-2 ಸ್ಪೂನು, ಮತ್ತು ಇದು ಬೆಳ್ಳುಳ್ಳಿ 1 ಸ್ಪೂನ್, 1-2-3 ಗಡ್ಡೆ ಬೆಳ್ಳುಳ್ಳಿ. ಇವುಗಳನ್ನು ಮಿಕ್ಸಿ ಜಾರಿಗೆ ಓಡಿಸ್ಕೋಬೇಕು. ಅದಾದ ನಂತರ ಒಂದು ಬೌಲಿಗೆ ಒಂದು ಬೌಲಷ್ಟು ಹಸಿ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಮಸಾಲೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ. 1 ಬೌಲು ಹಸಿ ಕೊಬ್ಬರಿ, ಅದಕ್ಕೆ ಕುರ್ಷಾಣಿ ಪುಡಿ ಅಥವಾ ಗೋರೋಳ್ ಪುಡಿ ಅಂತ ಕರಿತೀರಲ್ಲ, ಆ ಪೌಡ್ರನ್ನು ಪಲ್ಯಗೆ ಹಾಕುವಂತಹ ಕುರ್ಷಾಣಿ ಪುಡಿಯನ್ನು ಕೂಡ 1-2 ಸ್ಪೂನ್ ಹಾಕಿದ್ದೀನಿ. ಇದಾದ ನಂತರ ನೆಕ್ಸ್ಟು ನಾವು ಮಿಕ್ಸಿ ಜಾರಿಗೆ ಓಡಿಸಿಟ್ಕೊಂಡಿರುವಂತಹ ಉರಿಗಡ್ಡೆ ಮತ್ತು ಶೇಂಗಾ ಬೀಜ ಬೆಳ್ಳುಳ್ಳಿ ಆ ಪುಡಿಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ, ಇದಷ್ಟು ಮಸಾಲೆಯನ್ನು ಒಂದು ತಟ್ಟೆಗೆ ನಾವು ರೆಡಿ ಮಾಡ್ಕೋಬೇಕು. ಆಮೇಲೆ ಬದನೆಕಾಯಿಗೆ ತುಂಬಲಿಕ್ಕೆ ಅನುಕೂಲ ಆಗುತ್ತೆ ನಮಗೆ. ಅದಕ್ಕೆ ನಾನು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಎಲ್ಲವನ್ನು ತೋರಿಸ್ತಾ. ಇದಾದಮೇಲೆ ಮನೆಯಲ್ಲಿರ್ತಕ್ಕಂಥ ಸಾಂಬಾರು ಪುಡಿ 1-2 ಸ್ಪೂನು, ನಾವು ಸಾಂಬಾರಿಗೆ ಹಾಕುವಂತಹ ಸಾಂಬಾರು ಪುಡಿಯನ್ನು ಕೂಡ 1-2 ಸ್ಪೂನ್ ಸಾಂಬಾರು ಪುಡಿಯನ್ನು ಕೂಡ ನಮ್ಮ ಬದನೆಕಾಯಿಗೆ ತಕ್ಕನ ಹಾಗೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನಮ್ಮ ಬದನೆಕಾಯಿ ಅರ್ಧ kg ಇದ್ವು, ಅರ್ಧ kgಗೆ ಎಷ್ಟು ಬೇಕೋ ಮೆಜರ್ಮೆಂಟ್ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಖಾರದ ಪುಡಿ, ಇದು 1 ಸ್ಪೂನ್ ಖಾರದ ಪುಡಿ, ಖಾರಕ್ಕೆ ತಕ್ಕನಾಗೆ. ಅದಾದಮೇಲೆ ಎಣ್ಣೆ, ಅಂದರೆ ಒಗ್ಗರಣೆಗೆ ಬಳಸುವಂತಹ ಎಣ್ಣೆ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇವನ್ನೆಲ್ಲವನ್ನು ಕೂಡ ಕ್ಲೀನಾಗಿ ಕೈಯಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಹುಣಸೆ ರಸ ಅಥವಾ ಹುಣಸೆ ಹುಳಿ ಅಂತ ಕರಿತೀವಲ್ಲ, ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಕೆಲವರು ಈರುಳ್ಳಿನೂ ಕೂಡ ಹಾಕ್ತಾರೆ. ಈರುಳ್ಳಿ ಪೀಸ್ಗಳನ್ನು ಸಣ್ಣಗೆ ಹೆಚ್ಚಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕ್ಲೀನಾಗಿ ಅದನ್ನೆಲ್ಲದನ್ನು ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಕರಿಬೇವು ಮತ್ತು ಈರುಳ್ಳಿಯನ್ನು ಕೂಡ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ಬೇಗನೆ ಆಗುತ್ತೆ ಇದು ಪಲ್ಯ. ಮಸಾಲೆ ರೆಡಿ ಮಾಡ್ಕೊಳ್ಳೋದು ಮಾತ್ರ ಲೇಟ್ ಆಗುತ್ತೆ. ಯಾವ ರೀತಿ ತುಂಬೋದು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ನೋಡಿರಿ, ಬದನೆಕಾಯಿಯನ್ನು ತೆಗೆದುಕೊಂಡು ಈ ಗಟ್ಟಿಗೆ ಕಲಿಸ್ಬೇಕು. ಅತಿ ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಗಟ್ಟಿಗಿದ್ದಷ್ಟು ಚೆನ್ನಾಗಿ ಈ ರೀತಿ ನಾವು ತುಂಬ್ತೀವಿ. 4 ಅಥವಾ 6 ಹೋಳುಗಳನ್ನು ಮಾಡಿಟ್ಕೊಂಡು ಅದರಲ್ಲಿ ಉಳುಕು ಜಾಸ್ತಿ ಇರ್ತವೆ, ಅವನ್ನೆಲ್ಲವನ್ನು ಕ್ಲೀನ್ ಮಾಡ್ಕೊಂಡು ನಾವು ಈ ರೀತಿ ಹೆಚ್ಚಿಟ್ಕೋಬೇಕು. ಹೆಚ್ಚಿಟ್ಕೊಂಡು ಈ ರೀತಿ ತುಂಬಿ ಎಲ್ಲವನ್ನು ನಾವು ಆ ಒಗ್ಗರಣೆಯಲ್ಲಿ ಹಾಕ್ತೀವಿ, ಒಗ್ಗರಣೆಯಲ್ಲಿ ಇಡ್ತೀವಿ. 1 ವಿಷಲ್ ಕೂಗಿಸಿದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ ಮುಳುಗಾಯಿ. ಚೆನ್ನಾಗಿರುತ್ತೆ ಈ ಬದನೆಕಾಯಿ ಎಣ್ಗಾಯಿ, ತುಂಬಾ ಚೆನ್ನಾಗಿರುತ್ತೆ. 1 ಹೀರೆಕಾಯಿ ಇತ್ತು, ಹೀರೆಕಾಯಿನೂ ಕೂಡ ಹಾಕಿದ್ದೀನಿ. ಹೀರೆಕಾಯಿ ಹಾಕೋದ್ರಿಂದ ಸಿಹಿ ಆಗುತ್ತೆ. ಬದನೆಕಾಯಿ ಮತ್ತು ಹೀರೆಕಾಯಿಯ ಎಣ್ಗಾಯಿ, ಒಂದೇ ಹೀರೆಕಾಯಿ ಹಾಕಿರೋದು. ನೋಡಿರಿ, ಈಗ ಆಗಿದೆ ಪಲ್ಯ. ನೋಡಿರಿ, 1 ವಿಷಲ್ ಕೊಟ್ಬಿಟ್ಟು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ರೀತಿ ಆಗಿರುತ್ತೆ ನೀಟಾಗಿ. ನೋಡಿರಿ, ಎಷ್ಟು ಚೆನ್ನಾಗಿದೆ ಪಲ್ಯ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ಎಲ್ಲರೂ ಕೂಡ ಟ್ರೈ ಮಾಡಿ. ಇದು ಚಪಾತಿ ಮತ್ತು ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಇದು ಅರ್ಧ kg ಎಣ್ಗಾಯಿಂದು. ಎಲ್ಲರಿಗೂ ಚೆನ್ನಾಗಿದೆ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋಣ. ಈ ಪಲ್ಯ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಇರುತ್ತೆ. ಥ್ಯಾಂಕ್ ಯು.